ಎಂಟನೇ ದಿನವೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಜನಸಾಗರವೇ ನೆರೆದಿದೆ. ಹಾಸನಾಂಬೆಯ ದರ್ಶನಕ್ಕೆ ಸುಮಾರು 8 ಕಿಲೋಮೀಟರ್ವರೆಗೂ ಕೂಡ ಸಾಲು ಇದೆ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ. 8 ಕಿಲೋಮೀಟರ್ವರೆಗೂ ಕೂಡ ಸಾಲಿದೆ. ದೇವಾಲಯದಿಂದ ಬಸ್ ನಿಲ್ದಾಣದವರೆಗೂ ಕೂಡ ಕ್ಯೂ ಇದೆ. ನಿರೀಕ್ಷೆಗೂ ಮೀರಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಭಕ್ತರಿಗೆ ದರ್ಶನಾವಕಾಶವನ್ನ ಕಲ್ಪಿಸೋದಕ್ಕೆ ಹಾಸನ ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ. ನೋಡಿ ಎಷ್ಟು ಉದ್ದ ಕ್ಯೂ ಇದೆ, ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೆ ಹಾಸನಾಂಬೆಯ ದರ್ಶನಕ್ಕೆ ಕ್ಯೂ ಇದೆ. ಕೆಲವೇ ದಿನಗಳಲ್ಲಿ ಹಾಸನಾಂಬೆಯ ದರ್ಶನ ಮುಕ್ತಾಯವಾಗೋದ್ರಿಂದ ಮತ್ತು ಹಾಸನಾಂಬೆ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯೋದ್ರಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಹಾಸನಾಂಬೆ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಹಾಸನಾಂಬಾ ದೇವಿ ದರ್ಶನ ಮಾಡಲಿಕ್ಕೆ ನಿರೀಕ್ಷೆಗೂ ಮೀರಿದ ಭಕ್ತ ಸಾಗರ ಹರಿದು ಬಂದಿರುವಂಥದ್ದು. ಇನ್ನು ನಿನ್ನೆ ಬಹುತೇಕ ಸಾವಿರಾರು ಟಿಕೆಟ್ ಕ್ಯೂ ಸುಮಾರು 1 ಗಂಟೆ ಮೇಲೆ ಅಂದರೆ 1 ಗಂಟೆ ಒಳಗೆ ಹೆಚ್ಚಂದರೆ 1-1.5 ಗಂಟೆ ತೆಗೆದುಕೊಳ್ತಿತ್ತು. ಆದರೆ ಇವತ್ತು ನಿನ್ನೆಗಿಂತಲೂ ಕೂಡ ಹೆಚ್ಚು ಮಂದಿ 1000 ಟಿಕೆಟನ್ನು ಪಡೆದು ಬಂದಿರೋರನ್ನ ನೋಡ್ಬೋದಾಗಿದೆ. ಹಾಗಾಗಿ ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾಲಾವಕಾಶವೂ ಕೂಡ ಹೆಚ್ಚಿಗೆ ತಗೊಳ್ತಾ ಇದೆ. ಜೊತೆಗೆ 18ನೇ ತಾರೀಕು ಶನಿವಾರ ಕೂಡ ಹಾಸನಾಂಬಾ ದೇವಿ ದರ್ಶನ ಸಮಯ ಕೊಂಚ ಬದಲನ್ನು ಮಾಡಿದ್ದಾರೆ. ರಾತ್ರಿ 11 ಗಂಟೆಗೆ ಶನಿವಾರ ಹಾಸನಾಂಬಾ ದೇವಿ ದರ್ಶನ ಕ್ಲೋಸ್ ಆಗುತ್ತೆ. ಅಂದರೆ ಪ್ರತಿದಿನ ರಾತ್ರಿ 2 ಗಂಟೆಗೆ ಇರುವಂಥ ದರ್ಶನ ಶನಿವಾರ ಮತ್ತು ಮಂಗಳವಾರ ದಿನ ರಾತ್ರಿ 11 ಗಂಟೆಗೆ ದರ್ಶನವನ್ನು ನಿಲ್ಲಿಸ್ತಾರೆ. ನಂತರ ಈ ಒಂದು ದರ್ಶನ ವ್ಯವಸ್ಥೆಗೆ 11 ಗಂಟೆಗೆ ಶನಿವಾರ ಮತ್ತು ಮಂಗಳವಾರ ನಿಲ್ಲಿಸುವ ಕಾರಣ 10 ಗಂಟೆಗೆ ಪ್ರಮುಖ ಗೇಟ್ ಎಂಟ್ರಿಯನ್ನು ಶನಿವಾರ ಮತ್ತು ಮಂಗಳವಾರ ಈ 2 ದಿನಗಳ ಕಾಲ ಏನು ಸಮಯದಲ್ಲಿ ದರ್ಶನ ವ್ಯವಸ್ಥೆಯಲ್ಲಿ ಕೊಂಚ ಬದಲಾವಣೆಯನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಇದಕ್ಕೆ ವಿವಿಧ ಪೂಜಾ ವಿಧಿವಿಧಾನ ಇರುವಂತಹ ಕಾರಣ ನಾನು ಈಗ ಹಾಸನಾಂಬಾ ದೇವಿ ಗರ್ಭಗುಡಿ ಇರುವಂತಹ ಒಳಭಾಗ ಆವರಣಕ್ಕೆ ಬರ್ತಾ ಇರುವಂಥದ್ದು ನೋಡ್ಬೋದು. ಸಾವಿರಾರು ಕ್ಯೂ ಟಿಕೆಟನ್ನು ಪಡೆದು ಏನು ಬಂದಿದ್ದಾರೆ, ಅಲ್ಲೂ ಕೂಡ ಅತಿ ಹೆಚ್ಚಿನ ಭಕ್ತ ಸಾಗರ ಹರಿದು ಬಂದಿರೋದನ್ನು ಕಾಣ್ಬೋದಾಗಿದೆ. ಈ ರಾಜ್ಯದ ಮೂಲೆಯಿಂದ ಕೂಡ ಭಕ್ತರು ಹರಿದು ಬಂದಿದ್ದಾರೆ. ಸರ್, ನೀವೆಲ್ಲಿಂದ ಬಂದ್ರಿ ಮೇಡಮ್? ನೀವೆಲ್ಲಿಂದ ಬಂದ್ರಿ? ನಮಸ್ತೆ, ಶಿಕಾರಿಪುರದಿಂದ ಬಂದಿದ್ದೀವಿ. ದೇವಿ ದರ್ಶನ ಮಾಡೋಣ ಅಂತ ಸತತವಾಗಿ 2ನೇ ವರ್ಷ ಬರ್ತಾ ಇರೋದು. ನಾನು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಚೆನ್ನಾಗಿದೆ. ಎಷ್ಟೊತ್ತು ನಿಂತ್ಕೊಂಡ್ರಿ? ನಾವು 3 ತಾಸು ಆಯ್ತು ಸರ್. ಭಕ್ತರು ರಾಜ್ಯದ ಮೂಲೆಯಿಂದ ಬಂದಿರುವಂಥದ್ದು. ಹಾಗೆ ಸಾಕಷ್ಟು ಈ ಒಂದು ಕ್ಯೂ ಇವತ್ತು ಏನು ಭಕ್ತರೇ ಹೇಳಿದಂತೆ 1000 ರೂಪಾಯಿ ಟಿಕೆಟನ್ನು ಪಡೆದು ಬಂದಂತಹ ಭಕ್ತರಿಗೆ 3 ಗಂಟೆ ಅಂದರೆ ನಿನ್ನೆ ಹೆಚ್ಚಂದರೆ 1 ತಾಸು ಕಾಲಾವಕಾಶ ಪಡಿತಾ ಇತ್ತು. ಇವತ್ತು ಇದರ ಸಂಖ್ಯೆ. ಸರ್, ನೀವೆಲ್ಲಿಂದ ಬಂದಿದ್ದೀರಿ? ತುಮಕೂರಿಂದ. ಎಷ್ಟೊತ್ತಾಯ್ತು ಸರ್ ನೀವು? ನಾವು ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ. ಅರ್ಧ ಗಂಟೆ ಆಯಿತು. 1000 ರೂಪಾಯಿ ಟಿಕೆಟ್ ಅಲ್ಲ, ಗೋಲ್ಡನ್ ಪಾಸ್. ಓಕೆ, ಇನ್ನು ಗೋಲ್ಡನ್ ಪಾಸ್ ಪಡೆದು ಬಂದಂಥವರು ಕೂಡ ಇಲ್ಲಿ ಸಮಯ ಹೆಚ್ಚಿಗೆ ತಗೊಳ್ತಾ ಇದೆ. ಅಂದರೆ ಏನು ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನು ಪಡೆಯುವಂಥವ್ರು ಇರ್ಬೋದು, ಗೋಲ್ಡನ್ ಪಾಸ್ ಪಡೆಯುವಂಥವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ಅತಿ ಹೆಚ್ಚಿನ ಟೈಮನ್ನು ಇವತ್ತು ಹಾಸನಾಂಬಾ ದೇವಿ ದರ್ಶನಕ್ಕೆ ತೆಗೆದುಕೊಳ್ತಿದೆ. ಈಗಾಗಲೇ CM DCM ಕೂಡ ಹಾಸನಾಂಬಾ ದೇವಿ ದರ್ಶನವನ್ನು ಮಾಡಿ ಹೋಗಿರುವಂಥದ್ದು. ಆದರೆ ಸುಮಾರು 2 ಲಕ್ಷ, ಮೊದಲನೇದಾಗಿ 1.5 ಲಕ್ಷ ಜನ ಬರುವಂಥ ನಿರೀಕ್ಷೆ ಇದ್ದಂಥ ಜಾಗದಲ್ಲಿ ಈಗ 2 ಲಕ್ಷ ಜನ ಭಕ್ತರು ಬಂದರು. ಈಗ ಅದರ ಸಂಖ್ಯೆ ಸುಮಾರು 3 ಲಕ್ಷದಷ್ಟು ಒಂದು ದಿನಕ್ಕೆ ದಾಟ್ತಾ ಇರುವಂಥದ್ದು. ಈ ಒಂದು 22ನೇ ತಾರೀಕು, ಇದೇ ಅಕ್ಟೋಬರ್ 22ನೇ ತಾರೀಕು ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನು ಮುಚ್ಚುವಂಥದ್ದು. ಅಂದರೆ 22ನೇ ತಾರೀಕು ಸಾರ್ವಜನಿಕ ದರ್ಶನವನ್ನು ಬಂದ್ ಮಾಡಲಾಗುತ್ತೆ. 23ನೇ ತಾರೀಕು ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನು ಮುಚ್ತಾರೆ. ಹೀಗಾಗಿ ಸಾಕಷ್ಟು ಭಕ್ತರು ಅಷ್ಟರೊಳಗೆ ಹಾಸನಾಂಬಾ ದೇವಿ ದರ್ಶನವನ್ನು ಪಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇಲ್ಲಿಗೆ ಆಗಮಿಸ್ತಾ ಇರೋದನ್ನು ನೋಡ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. 8ನೇ ದಿನವೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಜನಸಾಗರವೇ ನೆರೆದಿದೆ. ಹಾಸನಾಂಬೆಯ ದರ್ಶನಕ್ಕೆ ಸುಮಾರು 8 ಕಿಲೋಮೀಟರ್ವರೆಗೂ ಕೂಡ ಸಾಲು ಇದೆ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ. 8 ಕಿಲೋಮೀಟರ್ವರೆಗೂ ಕೂಡ
ಸಾಲಿದೆ. ದೇವಾಲಯದಿಂದ ಬಸ್ ನಿಲ್ದಾಣದವರೆಗೂ ಕೂಡ ಕ್ಯೂ ಇದೆ. ನಿರೀಕ್ಷೆಗೂ ಮೀರಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಭಕ್ತರಿಗೆ ದರ್ಶನಾವಕಾಶವನ್ನ ಕಲ್ಪಿಸೋದಕ್ಕೆ ಹಾಸನ ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ. ನೋಡಿ ಎಷ್ಟು ಉದ್ದ ಕ್ಯೂ ಇದೆ, ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೆ ಹಾಸನಾಂಬೆಯ ದರ್ಶನಕ್ಕೆ ಕ್ಯೂ ಇದೆ. ಕೆಲವೇ ದಿನಗಳಲ್ಲಿ ಹಾಸನಾಂಬೆಯ ದರ್ಶನ ಮುಕ್ತಾಯವಾಗೋದ್ರಿಂದ ಮತ್ತು ಹಾಸನಾಂಬೆ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯೋದ್ರಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಹಾಸನಾಂಬೆಯ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಹಾಸನಾಂಬ ದೇವಿ ದರ್ಶನ ಮಾಡಲಿಕ್ಕೆ ನಿರೀಕ್ಷೆಗೂ ಮೀರಿದ ಭಕ್ತ ಸಾಗರ ಹರಿದು ಬಂದಿರುವಂಥದ್ದು. ಇನ್ನು ನಿನ್ನೆ ಬಹುತೇಕ ಸಾವಿರಾರು ಟಿಕೆಟ್ ಕ್ಯೂ ಸುಮಾರು 1 ಗಂಟೆ ಮೇಲೆ, ಅಂದರೆ 1 ಗಂಟೆ ಒಳಗೆ, ಹೆಚ್ಚಂದರೆ 1-1.5 ಗಂಟೆ ತೆಗೆದುಕೊಳ್ತಿತ್ತು. ಆದರೆ ಇವತ್ತು ನಿನ್ನೆಗಿಂತಲೂ ಕೂಡ ಹೆಚ್ಚು ಮಂದಿ 1000 ಟಿಕೆಟನ್ನು ಪಡೆದು ಬಂದಿರೋರನ್ನ ನೋಡ್ಬೋದಾಗಿದೆ. ಹಾಗಾಗಿ ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾಲಾವಕಾಶವೂ ಕೂಡ ಹೆಚ್ಚಿಗೆ ತಗೊಳ್ತಾ ಇದೆ. ಜೊತೆಗೆ 18ನೇ ತಾರೀಕು ಶನಿವಾರ ಕೂಡ ಹಾಸನಾಂಬ ದೇವಿ ದರ್ಶನ ಸಮಯ ಕೊಂಚ ಬದಲನ್ನು ಮಾಡಿದ್ದಾರೆ. ರಾತ್ರಿ 11 ಗಂಟೆಗೆ ಶನಿವಾರ ಹಾಸನಾಂಬ ದೇವಿ ದರ್ಶನ ಕ್ಲೋಸ್ ಆಗುತ್ತೆ. ಅಂದರೆ ಪ್ರತಿದಿನ ರಾತ್ರಿ 2 ಗಂಟೆಗೆ ಇರುವಂಥ ದರ್ಶನ ಶನಿವಾರ ಮತ್ತು ಮಂಗಳವಾರ ದಿನ ರಾತ್ರಿ 11 ಗಂಟೆಗೆ ದರ್ಶನವನ್ನು ನಿಲ್ಲಿಸ್ತಾರೆ. ನಂತರ ಈ ಒಂದು ದರ್ಶನ ವ್ಯವಸ್ಥೆಗೆ 11 ಗಂಟೆಗೆ ಶನಿವಾರ ಮತ್ತು ಮಂಗಳವಾರ ನಿಲ್ಲಿಸುವ ಕಾರಣ 10 ಗಂಟೆಗೆ ಪ್ರಮುಖ ಗೇಟ್ ಎಂಟ್ರಿಯನ್ನು ಶನಿವಾರ ಮತ್ತು ಮಂಗಳವಾರ ಈ 2 ದಿನಗಳ ಕಾಲ ಏನು ಸಮಯದಲ್ಲಿ ದರ್ಶನ ವ್ಯವಸ್ಥೆಯಲ್ಲಿ ಕೊಂಚ ಬದಲಾವಣೆಯನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಇದಕ್ಕೆ ವಿವಿಧ ಪೂಜಾ ವಿಧಿವಿಧಾನ ಇರುವಂತಹ ಕಾರಣ ನಾನು ಈಗ ಹಾಸನಾಂಬ ದೇವಿ ಗರ್ಭಗುಡಿ ಇರುವಂತಹ ಒಳಭಾಗ ಆವರಣಕ್ಕೆ ಬರ್ತಾ ಇರುವಂಥದ್ದು. ನೋಡ್ಬೋದು, ಸಾವಿರಾರು ಕ್ಯೂ ಟಿಕೆಟನ್ನು ಪಡೆದು ಏನು ಬಂದಿದ್ದಾರೆ. ಅಲ್ಲೂ ಕೂಡ ಅತಿ ಹೆಚ್ಚಿನ ಭಕ್ತ ಸಾಗರ ಹರಿದು ಬಂದಿರೋದನ್ನು ಕಾಣ್ಬೋದಾಗಿದೆ. ಈ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಭಕ್ತರು ಹರಿದು ಬಂದಿದ್ದಾರೆ. ಸರ್, ನೀವೆಲ್ಲಿಂದ ಬಂದ್ರಿ? ಮೇಡಮ್, ನೀವೆಲ್ಲಿಂದ ಬಂದ್ರಿ? ನಮಸ್ತೆ, ಶಿಕಾರಿಪುರದಿಂದ ಬಂದಿದ್ದೀವಿ. ದೇವಿ ದರ್ಶನ ಮಾಡೋಣ ಅಂತ ಸತತವಾಗಿ 2ನೇ ವರ್ಷ ಬರ್ತಾ ಇರೋದು ನಾನು. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಚೆನ್ನಾಗಿದೆ. ಎಷ್ಟೊತ್ತು ನಿಂತ್ಕೊಂಡ್ರಿ? ನಾವು 3 ತಾಸು ಆಯಿತು ಸರ್. ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂಥದ್ದು. ಹಾಗೆ ಸಾಕಷ್ಟು ಈ ಒಂದು ಕ್ಯೂ ಇವತ್ತು ಏನು ಭಕ್ತರೇ ಹೇಳಿದಂತೆ 1000 ರೂಪಾಯಿ ಟಿಕೆಟನ್ನು ಪಡೆದು ಬಂದಂತಹ ಭಕ್ತರಿಗೆ 3 ಗಂಟೆ, ಅಂದರೆ ನಿನ್ನೆ ಹೆಚ್ಚಂದರೆ 1 ತಾಸು ಕಾಲಾವಕಾಶ ಪಡಿತಾ ಇತ್ತು. ಇವತ್ತು ಇದರ ಸಂಖ್ಯೆ. ಸರ್, ನೀವೆಲ್ಲಿಂದ ಬಂದಿದ್ದೀರಿ? ತುಮಕೂರಿಂದ. ಎಷ್ಟೊತ್ತಾಯ್ತು ಸರ್ ನೀವು? ನಾವು ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ, ಅರ್ಧ ಗಂಟೆ ಆಯ್ತು. 1000 ರೂಪಾಯಿ ಟಿಕೆಟ್, ಅಲ್ಲ ಗೋಲ್ಡನ್ ಪಾಸ್. ಓಕೆ, ಇನ್ನು ಗೋಲ್ಡನ್ ಪಾಸ್ ಪಡೆದು ಬಂದಂಥವರು ಕೂಡ ಇಲ್ಲಿ ಸಮಯ ಹೆಚ್ಚಿಗೆ ತಗೊಳ್ತಾ ಇದೆ. ಅಂದರೆ ಏನು ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನು ಪಡೆಯುವಂಥವ್ರು ಇರ್ಬೋದು, ಗೋಲ್ಡನ್ ಪಾಸ್ ಪಡೆಯುವಂಥವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ಅತಿ ಹೆಚ್ಚಿನ ಟೈಮನ್ನು ಇವತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ತೆಗೆದುಕೊಳ್ತಿದೆ. ಈಗಾಗಲೇ CM DCM ಕೂಡ